ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀವೇದಾಂತಮಹಾಚಲಂ ಹಿ ಪರಿತಃ ಸಂಯೋಜ್ಯ ಸೂತ್ರಾಹಿಪಂ ಸದ್ವಾತಾಗಮಪೋಷಿತಾತ್ಮಹೃದಯಂ ತತ್ಪೂರ್ವಪಕ್ಷಾಸುರೈಃ ಸಿದ್ಧಾಂತೋಕ್ತಿಸುರೇಶ್ವರೈಶ್ಚ ಮಥಿತೋ ಯಃ ಕೃಷ್ಣದುಗ್ಧಾಂಬುಧಿಃ ಸ್ವೀಯಾನಾಂ ಅಮೃತಂ ಪ್ರಯಚ್ಛತಿ ಸಮಾಂ ಪಾಯಾದ್ಗುಣೋದ್ಯನ್ಮಣಿಃ. ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ಭಕ್ತಿಸುಧಾ ಜ್ಞಾನವಾಹಿನಿಯಿಂದ ನಡೀತಾ ಇರುವ ನಿರಂತರ ಜ್ಞಾನ ಕಾರ್ಯದಲ್ಲಿ ಪಾಲ್ಗೊಂಡಿರುವ ಎಲ್ಲ ಸಜ್ಜನರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ವಾದಿರಾಜ ಗುರು ಸಾರ್ವಭೌಮರ ಮಹಾಕಾವ್ಯ ರುಕ್ಮಿಣೀಶ ವಿಜಯದ ಚಿಂತನೆ ಈ ಹಿಂದೆ ಆರಂಭವಾಗಿದೆ. ಮಂಗಲ ಪದ್ಯದ ಅರ್ಥದ ಚಿಂತನೆಯನ್ನು ಇದರ ಹಿಂದೆ ಮಾಡಿದ್ದೇವೆ. ಈಗ ಅದರ ಮುಂದಿನ ಪದ್ಯ, ಮಂಗಲ ಪದ್ಯಗಳು ಆರಂಭದಲ್ಲಿ ಕೃಷ್ಣನ ಸ್ತುತಿ, ಹಯಗ್ರೀವ ದೇವರ ಸ್ತೋತ್ರ ಮತ್ತು ಪ್ರಾರ್ಥನೆ, ರುಕ್ಮಿಣೀ ದೇವಿಯ ಸ್ತೋತ್ರ ಹಾಗೂ ಶ್ರೀಮದ್ ಆಚಾರ್ಯರ ಸ್ತೋತ್ರ, ಸರಸ್ವತೀ ದೇವಿಯ ಸ್ತೋತ್ರ, ಅಲ್ಲಿಯ ತನಕವೂ ಕೂಡ ಮಂಗಲ ಪದ್ಯಗಳಿವೆ. ಆ ಪದ್ಯಗಳ ಅರ್ಥ ಚಿಂತನೆಯನ್ನು ಮಾಡಿ ಮತ್ತೆ ಮುಂದೆ ಗ್ರಂಥ ಆರಂಭ ಆಗುತ್ತೆ. ವಿಷಯ ಶ್ರೀಕೃಷ್ಣಾವತಾರದ ಹಿನ್ನೆಲೆಯಲ್ಲಿ ಈ ಗ್ರಂಥ ಆರಂಭ ಆಗತ್ತೆ. ಹಯಗ್ರೀವ ದೇವರ ಸ್ತೋತ್ರವನ್ನು ಮಾಡ್ತಾರೆ. ಯಾಕೆ ಹಯಗ್ರೀವ ದೇವರ ಸ್ತೋತ್ರ? ಹಯಗ್ರೀವ ದೇವರು ವಾದಿರಾಜರಿಗೆ ಒಲಿದು ಬಂದ ದೇವರು. ವಾದಿರಾಜರು ಪಂಢರಾಪುರದಲ್ಲಿದ್ದಾಗ ಕುದುರೆ ರೂಪದಲ್ಲಿ ಬಂದು ಪರಮಾತ್ಮ ಎಲ್ಲರ ಆ ಹೊಲಗಳಲ್ಲಿ ಹೋಗಿ ಅಲ್ಲಿ ಕಡಲೆಯನ್ನು ತಿಂದು ಅವರಿಗೂ ಅನುಗ್ರಹವನ್ನು ಮಾಡಿ, ನಿತ್ಯವೂ ವಾದಿರಾಜರು ಹಯಗ್ರೀವನ ಸಮರ್ಪಣೆ ಮಾಡುವಾಗ ಪರಮಾತ್ಮ ಅಲ್ಲಿ ಹಯಗ್ರೀವನ್ನ ಭಕ್ಷ್ಯವನ್ನು ಸ್ವೀಕಾರ ಮಾಡಿ ವಾದಿರಾಜರಿಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಹೀಗಾಗಿ ವಾದಿರಾಜರಿಗೆ ಒಲಿದು ಬಂದಂತಹ ಮೂರ್ತಿ ಹಯಗ್ರೀವ ದೇವರು, ಇಷ್ಟದೇವ. ಆದ್ದರಿಂದಾಗಿ ಹಯಗ್ರೀವನ ಸ್ತೋತ್ರ. ಮತ್ತೊಂದು, ಹಯಗ್ರೀವ ದೇವರು ವಿದ್ಯೆಯನ್ನು ನೀಡುವಂತಹ ದೇವರು. ನಸ್ತೋ ಮುಖಾದಪಿ ನಿರಂತರ ಮುದ್ಗಿರಂತಂ ವಿದ್ಯಾ ಅಶೇಷತಃ ಅಂತ ಶ್ರೀಮದ್ ಆಚಾರ್ಯರು ಹೇಳ್ತಾರೆ. ಎಲ್ಲ ವಿದ್ಯೆಗಳನ್ನು ಕೂಡ ಹಯಗ್ರೀವ ದೇವರು ಯಾವಾಗಲೂ ಹೇಳ್ತಾ ಇರ್ತಾರೆ ಅಂತ. ಅದು ಹೇಗೆ ಹೇಳ್ತಾರೆ? ಬಾಯಿಂದ ಮೂಗಿನಿಂದ ಎರಡೂ ಕಡೆಯಿಂದಲೂ ಹೇಳ್ತಾ ಇರ್ತಾರೆ. ಹಯಗ್ರೀವ ದೇವರ ಉಸಿರು ಅಂತಂದರೆ ಎಲ್ಲ ವಿದ್ಯೆಗಳು. ಹಾಗೆ ಎಲ್ಲ ವಿದ್ಯೆಗಳು ಅಷ್ಟು ಉಸಿರಿನ ರೀತಿಯಿಂದ ಮೂಗಿನಿಂದ ಸಹಜವಾಗಿ ಬರುತ್ತಾ ಇವೆ, ಬಾಯಿಂದ ಬರುತ್ತಾ ಇವೆ. ಅಂತಹ ಹಯಗ್ರೀವ ದೇವರ ಪ್ರಾರ್ಥನೆಯನ್ನು ಮಾಡಿದರೆ ವಿದ್ಯಾಲಾಭ ಆಗ್ತದೆ. ಈ ಗ್ರಂಥವನ್ನು ಅಧ್ಯಯನ ಮಾಡೋದಕ್ಕೆ ಅಂತ ಹೊರಟಿರುವಂತಹ ಸಜ್ಜನರಿಗೆ ವಿದ್ಯಾಪ್ರಾಪ್ತಿಯಾಗಬೇಕು. ಅದಕ್ಕಾಗಿ ಹಯಗ್ರೀವ ದೇವರ ಅನುಗ್ರಹ ಬೇಕು. ಈ ಕಾರಣದಿಂದಾಗಿ ವಾದಿರಾಜರು ಹಯಗ್ರೀವ ದೇವರ ಸ್ತೋತ್ರವನ್ನು ಆರಂಭದಲ್ಲಿ ಮಾಡ್ತಾ ಇದ್ದಾರೆ. ಹೇಗೆ ಮಾಡ್ತಾರೆ? ಸಚ್ಛಾಸ್ತ್ರೋದಿತವರ್ತ್ಮನ ಪದಮಿದಂ ಧ್ಯಾಯನ್ಮದಂಕಾಂಕಿತೋ ಮನ್ಮಂತ್ರಂಜಪ ಶಾಸ್ತ್ರ ಸಂಪದಮಥೋ ದಾಸ್ಯಾಮಿ ಭಾಗ್ಯೈ ಸಹ ತತ್ತತ್ವಾನ್ಯಪಿ ಬೋಧಯಾಮಿ ತದನುಪ್ರಾಪ್ಯೋ ಮದಂಘ್ರಿರ್ಭವೇತ್ ಇತ್ಯಾಘೋಷಯತೀವ ಯಃ ಕರಚಯೈಸ್తం ವಾಜಿವಕ್ತ್ರಂ ಭಜೆ. ಹಯಗ್ರೀವ ದೇವರನ್ನು ನಾನು ಆರಾಧಿಸ್ತೇನೆ. ಹೇಗಿದ್ದಾನೆ ಸ್ವಾಮಿ? ಬಹಳ ಸುಂದರವಾಗಿದ್ದಾನೆ. ಹಯಮುಖ, ಕುದುರೆಯ ಮುಖ, ಮಾನವ ಆಕೃತಿ. ಅವನು ನರಸಿಂಹ, ಇವನು ನರಹಯ. ಅಲ್ಲಿ ಸಿಂಹದ ಮುಖ ಮಾನವ ಆಕೃತಿ, ಇಲ್ಲಿ ಕುದುರೆಯ ಮುಖ ಮಾನವ ಆಕೃತಿ. ಆ ರೀತಿಯಲ್ಲಿ ಹಯಗ್ರೀವ ದೇವರು. 4 ಕೈಗಳು. 4 ಕೈಗಳಲ್ಲಿ ಒಂದು ಕೈಯಲ್ಲಿ ಶಂಖವನ್ನು, ಬಲಗೈ ಮೇಲ್ಗಡೆ ಶಂಖವನ್ನು ಧಾರಣೆ ಮಾಡಿದ್ದಾನೆ. ಎಡಗೈ ಮೇಲ್ಗಡೆಯಲ್ಲಿ ಜಪಮಾಲೆಯನ್ನು ಧಾರಣೆ ಮಾಡಿದ್ದಾನೆ. ಎಡಗೈ
ಕೆಳಗಡೆಯಲ್ಲಿ ಪುಸ್ತಕವನ್ನು ಧಾರಣೆ ಮಾಡಿದ್ದಾನೆ, ಹೀಗೆ ಪುಸ್ತಕವನ್ನು ಹಿಡಿದಿದ್ದಾನೆ. ಇನ್ನು ಬಲಗೈ ಕೆಳಗಡೆಯಿಂದ ಜ್ಞಾನ ಮುದ್ರೆ, ಈ ರೀತಿಯಲ್ಲಿ ಜ್ಞಾನವನ್ನು ನೀಡ್ತಾ ಇದ್ದೇನೆ ಎಂದು ತೋರಿಸ್ತಾ ಇದ್ದಾನೆ. ಜ್ಞಾನ ಮುದ್ರೆಯನ್ನು ಧರಿಸಿದ್ದಾನೆ. ಹೀಗೆ 4 ಕೈಗಳು, ಹಯಗ್ರೀವ ದೇವರ 4 ಕೈಗಳು. ಇದನ್ನು ಬಹಳ ಸುಂದರವಾಗಿ ವಾದಿರಾಜರು ಚಿತ್ರಣವನ್ನು ಮಾಡ್ತಾ, ಹೀಗೆ ಹಯಗ್ರೀವ ದೇವರು ಯಾಕಿದ್ದಾರೆ, ಪರಮಾತ್ಮ ಶಂಖ, ಅಕ್ಷಮಾಲ, ಪುಸ್ತಕ, ಬೋಧ ಮುದ್ರೆಗಳನ್ನು ಯಾಕೆ ಧರಿಸಿದ್ದಾನೆ ಅನ್ನುವ ಒಂದು ಸ್ವಾರಸ್ಯದ ಚಿಂತನೆಯನ್ನು ಮಾಡಿ ನಮಗೆ ಅನೇಕ ವಿಷಯಗಳನ್ನು ಅದರ ಮುಖಾಂತರ ದೇವರು ತೋರಿಸಿಕೊಡ್ತಾ ಇದ್ದಾನೆ ಅನ್ನೋದನ್ನೂ ಕೂಡ ಮನದಟ್ಟು ಮಾಡ್ತಾ, ಆ ರೀತಿಯಲ್ಲಿ ಹಯಗ್ರೀವ ದೇವರ ರೂಪ ಚಿಂತನೆಯನ್ನು ಮಾಡುತ್ತಾ ಸ್ತೋತ್ರವನ್ನು ಮಾಡ್ತಾರೆ. ಚಿಂತನೆಯನ್ನು ಮಾಡಲಿಕ್ಕೆ, ಧ್ಯಾನವನ್ನು ಮಾಡಲಿಕ್ಕೆ ರೂಪ ಮನಸ್ಸಿಗೆ ಬರಬೇಕು. ರೂಪ ಮನಸ್ಸಿಗೆ ಬರಬೇಕು ಅಂದರೆ ಬೇರೆ ಬೇರೆ ಆಯುಧಗಳ ಧಾರಣೆ ಮಾಡಿದಾಗ ವ್ಯತ್ಯಾಸ ಆದಾಗ ಅದು ಕೂಡಲೇ ಮನಸ್ಸಿನಲ್ಲಿ ದೃಢ ಆಗಬೇಕಲ್ಲ. ಅದಕ್ಕೆ ಕೈಯಲ್ಲಿರುವಂತಹ ಆ ಲಾಂಛನಗಳನ್ನೇ ವಿಶೇಷವಾಗಿ ವರ್ಣನೆ ಮಾಡಿದಾಗ ಅದು ಮನದಟ್ಟಾಗತ್ತೆ, ರೂಪ ನಮ್ಮ ಮನಸ್ಸಿನಲ್ಲಿ ದೃಢ ಆಗತ್ತೆ. ವಾದಿರಾಜರು ಪೂಜೆ ಮಾಡಿರುವಂತಹ ಹಯಗ್ರೀವ ಪ್ರತಿಮೆ, ಆ ಪ್ರತಿಮೆಯನ್ನು ನೋಡಿದಾಗ ನಮಗೆ ಗೊತ್ತಾಗತ್ತೆ ಸ್ಪಷ್ಟವಾಗಿ. ಬಲಗೈ ಮೇಲ್ಗಡೆಯಲ್ಲಿ ಶಂಖ, ಎಡಗೈ ಮೇಲ್ಗಡೆಯಲ್ಲಿ ಅಕ್ಷಮಾಲ ಜಪಮಾಲೆ, ಎಡಗೈ ಕೆಳಗಡೆಯಲ್ಲಿ ಪುಸ್ತಕ, ಬಲಗೈ ಕೆಳಗಡೆಯಲ್ಲಿ ಜ್ಞಾನ ಮುದ್ರೆ, ಹೀಗೆ 4 ಇವೆ. ಕೆಲವು ಕಡೆಗಳಲ್ಲಿ ಹಯಗ್ರೀವ ಪ್ರತಿಮೆ ಸ್ವಲ್ಪ ವ್ಯತ್ಯಾಸದಲ್ಲಿ ಇರೋದನ್ನು ನಾವು ನೋಡ್ತೇವೆ. ವಾದಿರಾಜರು ಪೂಜೆ ಮಾಡಿರುವ ಪ್ರತಿಮೆ ಹೀಗಿದೆ. ಅವರಿಗೆ ಒಲಿದು ಬಂದ ದೇವರು, ದೇವರೇ ಅಕ್ಕಸಾಲಿಗರ ಮನೆಯಲ್ಲಿ ಗಣಪತಿ ಮಾಡಲಿಕ್ಕೆ ಅಂತ ಹೊರಟ್ರೆ, ದೈವಜ್ಞರು ಗಣಪತಿಯನ್ನು ಮಾಡಲಿಕ್ಕೆ ಅಂತ ಹೊರಟ್ರೆ, ಆ ಗಣಪತಿಯ ಪ್ರತಿಮೆ ಅದು ಕುದುರೆ ಮುಖ ಆಗ್ತಾ ಇದೆ. ಆನೆ ಮುಖ ಮಾಡಬೇಕು ಅಂತ ಹೋಗ್ತಾ ಇದ್ದಾರೆ, ಕುದುರೆ ಮುಖ ಆಗ್ತಾ ಇದೆ. ಅವನಂತ ಇಷ್ಟು ವರ್ಷದ ಅಭ್ಯಾಸ ಇದ್ದು ನನಗ್ಯಾಕೆ ಹೀಗಾಗ್ತಾ ಇದೆ ಅಂತ ಮತ್ತೆ ಅದನ್ನು ಕರಗಿಸಿ ಮತ್ತೆ ಪ್ರತಿಮೆಯನ್ನು ಮತ್ತೆ ಮಾಡಲಿಕ್ಕೆ ಹೊರಟ್ರೆ ಮತ್ತೆ ಹಾಗೆ ಆಗ್ತಾ ಇದೆ. ಆವಾಗ ಸೂಚನೆ ಸಿಗತ್ತೆ, ನನ್ನ ಭಕ್ತರು ಬರುತ್ತಾರೆ, ಅವರಿಗೆ ನನ್ನನ್ನು ಕೊಡಬೇಕು ಅಂತ ವಾದಿರಾಜರೇ ಅಲ್ಲಿಗೆ ಹೋಗಿ ಆ ಪ್ರತಿಮೆಯನ್ನು ಸ್ವೀಕಾರ ಮಾಡಿ ಬರುತ್ತಾರೆ. ವಾದಿರಾಜರಿಗೂ ಸೂಚನೆಯಾಗಿದೆ. ಹಾಗೆ ಪರಮಾತ್ಮ ಇವರಿಗಾಗಿ ಪ್ರಕಟನಾಗಿ ಬಂದಿದ್ದಾನೆ ದೈವಜ್ಞರ ಮನೆಯಲ್ಲಿ. ಅಂತಹ ಹಯಗ್ರೀವನ ಪ್ರತಿಮೆ ಇರೋದು ಹೀಗೆ. ಕೆಲವು ಕಡೆಯಲ್ಲಿ ಹೇಗಿದೆ ಅಂತಂದರೆ, ಚಕ್ರ ಶಂಖ, ಬಲಗೈ ಮೇಲ್ಗಡೆಯಲ್ಲಿ ಚಕ್ರ, ಎಡಗೈ ಮೇಲ್ಗಡೆಯಲ್ಲಿ ಶಂಖ, ಶಂಖದ ಜೊತೆಯಲ್ಲಿ ಜಪಮಾಲೆಯೂ ಕೂಡ ಸೇರಿಕೊಂಡಿದೆ. ಶಂಖ ಇದೆ, ಜಪಮಾಲೆಯೂ ಕೂಡ ಆ ಕೈಯ ಜೊತೆಯಲ್ಲಿ ಇದೆ. ಇನ್ನು ಎಡಗೈ ಕೆಳಗಡೆ ಪುಸ್ತಕ, ಬಲಗೈ ಕೆಳಗಡೆಯಲ್ಲಿ ಧ್ಯಾನ ಮುದ್ರ, ಇದರಲ್ಲಿ ವ್ಯತ್ಯಾಸ ಇಲ್ಲ. ಮೇಲಿನ ಕೈಗಳಲ್ಲಿ ಮಾತ್ರ ಚಕ್ರ ಶಂಖ. ಈ ರಾಜರು ಪೂಜೆ ಮಾಡಿರುವ ಪ್ರತಿಮೆಯಲ್ಲಿ ಚಕ್ರ ಇಲ್ಲ. ಪಂಚರಾತ್ರದ ವರ್ಣನೆಯಲ್ಲಿ, ಪಂಚರಾತ್ರ ಏನು ಹಯಗ್ರೀವ ದೇವರ ಬಗ್ಗೆ ಹೇಳುತ್ತೆ, ಅಲ್ಲಿ ಚಕ್ರ ಶಂಖ ಎರಡೂ ಕೂಡ ಇವೆ. ಹಾಗೆ ಅಕ್ಷಮಾಲೆಯೂ ಇದೆ, ಪುಸ್ತಕವೂ ಇದೆ, ಜ್ಞಾನ ಮುದ್ರೆಯೂ ಕೂಡ ಇದೆ. ಆ ರೀತಿಯ ಚಿಂತನೆಯೂ ಕೂಡ ಇದೆ. ಹಾಗೆ ಇಲ್ಲಿ ವಾದಿರಾಜರು ತಾವು ಪೂಜೆ ಮಾಡಿರುವಂತಹ ಹಯಗ್ರೀವ ದೇವರನ್ನು ಮನಸ್ಸಿನಲ್ಲಿಟ್ಟುಕೊಂಡು ಹಾಗೆ ಆ ಪರಮಾತ್ಮನನ್ನು ಕಾಣ್ತಾ ಸ್ತೋತ್ರ ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಶಂಖ, ಅಕ್ಷಮಾಲ, ಪುಸ್ತಕ ಮತ್ತು ಜ್ಞಾನ ಮುದ್ರೆ, ಈ 4 ಹೀಗೆ ಈ ಕ್ರಮದಿಂದ ಯಾಕಿವೆ ಅಂದರೆ ದೇವರು ಹೇಳ್ತಾ ಇದ್ದಾನಂತ. ಇಲ್ಲಿ ಕೈಯಲ್ಲಿ ಪುಸ್ತಕ ಹಿಡ್ಕೊಂಡಿದ್ದಾನೆ. ಶಾಸ್ತ್ರ ಹೇಳಿದ ಕ್ರಮದಿಂದ ಚಿಂತನೆಯನ್ನು ಮಾಡಬೇಕು. ಸಚ್ಛಾಸ್ತ್ರೋದಿತ ವರ್ತಮನ. ಅಲ್ಲಿ ಸ್ವಾರಸ್ಯ ಹೇಗೆ ಅಂತಂದರೆ, ಹಯಗ್ರೀವ ದೇವರು ಕೂತಿರೋದು ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತಿರೋದು. ಹೀಗೆ ವೀರಾಸನದಲ್ಲಿ ಒಂದು ಕಾಲ ಮೇಲೆ ಒಂದು ಕಾಲನ್ನು ಹಾಕ್ಕೊಂಡು ಎಡಗಾಲಿನ ಮೇಲೆ ಬಲಗಾಲನ್ನು ಹಾಕಿಕೊಂಡು ಪರಮಾತ್ಮ ಕೂತಿದ್ದಾನೆ. ಇದನ್ನು ವೀರಾಸನ ಅಂತ ಕರೀತಾರೆ. ಹಾಗೆ ವೀರಾಸನದಲ್ಲಿ ಕೂತು ಹೀಗೆ ಪುಸ್ತಕವನ್ನು ಹಿಡಿದುಕೊಂಡಿದ್ದಾನೆ. ಕೈಯಲ್ಲಿ ಪುಸ್ತಕ ಇದೆ, ಈ ಕಿರುಬೆರಳು ಮಾತ್ರ ಪಾದವನ್ನು ತೋರಿಸ್ತಾ ಇದೆ. ವಾದಿರಾಜರು ಎಷ್ಟು ಸೊಗಸಾಗಿ ಹೇಳ್ತಾರೆ, ಶಾಸ್ತ್ರ ಹೇಳಿದ ಕ್ರಮದಿಂದ ಪಾದವನ್ನು ಚಿಂತನೆ ಮಾಡಿ, ಭಗವಂತನ ಪಾದವನ್ನು ಚಿಂತನೆ ಮಾಡಬೇಕು. ಪದಮಿದಂ ಧ್ಯಾಯನ್, ಈ ಪಾದ ಚಿಂತನೆಯನ್ನು ಮಾಡಬೇಕು. ಹೀಗೆ ಶಾಸ್ತ್ರ ಹೇಳಿದ ಕ್ರಮದಿಂದ ಪಾದ ಚಿಂತನೆಯನ್ನು ಮಾಡ್ತಾ, ಮದಂಕಾಂಕಿತ, ಕೈಯಲ್ಲಿ ಶಂಖವನ್ನು ಹಿಡಿದುಕೊಂಡಿದ್ದಾನೆ. ಶಂಖ ಅನ್ನೋದು ಹಯಗ್ರೀವ ದೇವರ ಪರಮಾತ್ಮನ ಆಯುಧ.
ಚಕ್ರ, ಶಂಖ, ಗದಾ, ಪದ್ಮ ಇದೆಲ್ಲವೂ ಕೂಡ ಅವನ ಲಾಂಛನಗಳು. ಹೀಗಾಗಿ ಅದರ ಧಾರಣೆಯನ್ನು ಮಾಡಬೇಕು. ಚಕ್ರ, ಶಂಖ, ಗದಾ, ಪದ್ಮಗಳ ಧಾರಣೆಯನ್ನು ಶರೀರದಲ್ಲಿ ಮಾಡಿಕೊಳ್ಳಬೇಕು ಅನ್ನೋದನ್ನು ಶಂಖವನ್ನು ಕೈಯಲ್ಲಿ ಹಿಡಿಯುವ ಮುಖಾಂತರ ತೋರಿಸ್ಕೊಡ್ತಾ ಇದ್ದಾನೆ. ಹೀಗೆ ಧಾರಣೆ ಮಾಡಿಕೊಂಡು ಏನು ಮಾಡಬೇಕು? ಮನ್ಮಂತ್ರಂ ಜಪ, ನನ್ನ ಮಂತ್ರ ಜಪವನ್ನು ಮಾಡಿ. ಕೈಯಲ್ಲಿ ಜಪಮಾಲೆ ಇದೆ. ಜಪಮಾಲೆ ಇರೋದು ಯಾಕೆ? ಜಪವನ್ನು ಮಾಡಿ ಅಂತ ಹೇಳಲಿಕ್ಕೆ, ಅವನು ಜಪ ಮಾಡಲಿಕ್ಕಲ್ಲ. ಹಯಗ್ರೀವ ದೇವರು ಯಾರು ಜಪ ಮಾಡಬೇಕು? ಅವನು ಜಪ ಮಾಡಲಿಕ್ಕಿರೋದಲ್ಲ, ಅದು ಜಪವನ್ನು ಮಾಡಿ ಅಂತ ಸೂಚನೆ ಮಾಡಲಿಕ್ಕಿರೋದು. ಅವನ ಕೈಯಲ್ಲಿರೋ ಪುಸ್ತಕ ಅವನು ಓದಲಿಕ್ಕಿರೋದಲ್ಲ, ಅದು ನಾವು ಓದಬೇಕು ಅಂತ ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರ ಇರುವಂತಹ ಪುಸ್ತಕ. ಕೈಯಲ್ಲಿ ಪುಸ್ತಕವನ್ನು ಹಿಡಿದು ಪಾದವನ್ನು ತೋರಿಸ್ತಾ ಶಂಖವನ್ನು ಹಿಡಿದುಕೊಂಡು ಜಪಮಾಲೆಯನ್ನು ಹಿಡಿದು ಪರಮಾತ್ಮ ಏನು ಹೇಳ್ತಾ ಇದ್ದಾನೆ? ಹೀಗೆ ಶಾಸ್ತ್ರ ಹೇಳಿದ ಕ್ರಮದಿಂದ ಪಾದಧ್ಯಾನವನ್ನು ಮಾಡುತ್ತಾ ಚಕ್ರಶಂಖಾದಿ ಚಿಹ್ನೆಗಳ ಧಾರಣೆಯನ್ನು ಮಾಡಿ. ನಿತ್ಯವೂ ಧಾರಣೆ ಮಾಡಿದರೆ ಅದಕ್ಕೆ ಫಲ ಇದೆ. ಹಣೆಯಲ್ಲಿ ಊರ್ಧ್ವಪುಂಡ್ರದ ಧಾರಣೆ, ಚಕ್ರ ಶಂಖ ಚಿಹ್ನೆಗಳ ಧಾರಣೆ. ಹಾಗೆ ಧಾರಣೆಯನ್ನು ಮಾಡಿದರೆ, ಏನೋ ಆಲೋಚನೆ ಮಾಡಿಕೊಂಡು ಮನೆಯಲ್ಲಿದ್ದವರನ್ನು ಬೈಕೊಂಡು ಧಾರಣೆ ಮಾಡಿದರೂ ಕೂಡ ಅದಕ್ಕೆ ಅದು ನಿಷ್ಫಲ ಏನಾಗಲ್ಲ. ಆದರೆ ಪರಮಾತ್ಮನ ಪಾದಚಿಂತನೆಯನ್ನು ಮಾಡಿಕೊಂಡು ಶಾಸ್ತ್ರ ಹೇಳಿದ ಕ್ರಮದಿಂದ ಭಗವಂತನ ಮಹಿಮೆಗಳನ್ನು, ಚಕ್ರಶಂಖಗಳ ಮಹಿಮೆಗಳನ್ನು ಚಿಂತನೆ ಮಾಡ್ತಾ ಧಾರಣೆ ಮಾಡಿದರೆ, ಶಂಖ ಸಾಕ್ಷಾತ್ ಶ್ರೀದೇವಿ ಅದಕ್ಕೆ ಅಭಿಮಾನಿನಿ. ಅಂತಹ ಶ್ರೀದೇವಿಯಿಂದ ಅಭಿಮನ್ಯಮಾನವಾಗಿರುವಂತಹ ಶಂಖ ಅದು ನಮಗೆ ಜ್ಞಾನವನ್ನು ಕೊಡುತ್ತದೆ, ನಮ್ಮ ಅಜ್ಞಾನವನ್ನು ಕಳೀತದೆ, ಅದೇ ರೀತಿಯಲ್ಲಿ ಸಂಪತ್ತನ್ನು ನೀಡುತ್ತದೆ ಅಂತ ಆ ಶಂಖದ ಚಿಂತನೆಯನ್ನು ಮಾಡಿಕೊಂಡು ಶಂಖದ ಧಾರಣೆ. ಚಕ್ರಕ್ಕೆ ದುರ್ಗಾದೇವಿ ಅಭಿಮಾನಿನಿ, ಎಲ್ಲ ದುಷ್ಟರ ನಿಗ್ರಹವನ್ನು ಮಾಡ್ತಾ ಇದ್ದಾಳೆ ದುರ್ಗಾದೇವಿ ಚಕ್ರ ರೂಪದಲ್ಲಿ ನಿಂತುಕೊಂಡು ಅಂತ ಆ ರೀತಿಯಲ್ಲಿ ಚಿಂತನೆಯನ್ನು ಮಾಡಿಕೊಂಡು ಚಕ್ರ ಶಂಖಾದಿ ಆಯುಧಗಳ ಧಾರಣೆಯನ್ನು ಮಾಡಿದರೆ ಅದು ನಿತ್ಯವೂ ಕೂಡ ಗೋಪೀಚಂದನದಲ್ಲಿ ಧಾರಣೆ. ಇನ್ನು ಚಾತುರ್ಮಾಸ್ಯದ ಆರಂಭ, ಅದರ ಮಧ್ಯ, ಅದರ ಕೊನೆ ಈ ಭಾಗಗಳಲ್ಲಿ ಮತ್ತು ವಿಶೇಷ ಸಂದರ್ಭಗಳಲ್ಲಿ ನಾವು ಮುದ್ರಾಧಾರಣೆ, ತತ್ವಮುದ್ರಾಧಾರಣೆ ಇದನ್ನು ಮಾಡಿಕೊಳ್ಳುವಾಗಲೂ ಕೂಡ ಆ ಪರಮಾತ್ಮನ ಪಾದಚಿಂತನೆಯನ್ನು ಮಾಡಿಕೊಂಡು ಪರಮಾತ್ಮನ ಮಹಿಮೆಯನ್ನು ಚಿಂತಿಸ್ತಾ ಧಾರಣೆಯನ್ನು ಮಾಡಿಕೊಳ್ಳಬೇಕು. ಪರಮಾತ್ಮನ ಪಾದದಲ್ಲಿಯೂ ಈ ಚಿಹ್ನೆಗಳಿವೆ ನೋಡಿ. ಈ ಚಿಹ್ನೆಗಳು, ಚಕ್ರಶಂಖಾದಿ ಚಿಹ್ನೆಗಳು ಪರಮಾತ್ಮನ ಪಾದದಲ್ಲಿಯೂ ಇವೆ. ಈ ಚಿಹ್ನೆಗಳನ್ನು ತನ್ನ ಕೈಗಳಲ್ಲೂ ಧರಿಸಿದ್ದಾನೆ, ಪಾದಗಳಲ್ಲೂ ಧರಿಸಿದ್ದಾನೆ. ಅದರ ಮಹಿಮೆಯನ್ನು ಚಿಂತನೆ ಮಾಡ್ತಾ ನಾವು ಅದನ್ನು ಧಾರಣೆ ಮಾಡಿದರೆ ಅವಾಗೇನಾಗತ್ತೆ? ಹಾಗೆ ಧಾರಣೆ ಮಾಡಿದರೆ ವಿಶಿಷ್ಟವಾದಂತಹ ಫಲ ಬರುತ್ತೆ. ಏನು ಫಲ ಸಿಗುತ್ತೆ? ಶಾಸ್ತ್ರ ಸಂಪದ ಮಥೋ ದಾಸ್ಯಾಮಿ. ಕೈಯಲ್ಲಿ ಪುಸ್ತಕವನ್ನು ಹಿಡಿದಿದ್ದಾನೆ. ನಮಗೆ ಅಜ್ಞಾನ ಇದೆ, ದೇವರೇ ನಮಗೆ ಜ್ಞಾನವನ್ನು ಕೊಡು, ಶಂಖವನ್ನು ಧಾರಣೆ ಮಾಡಿಕೊಳ್ಳುತ್ತೇನೆ, ನನಗೆ ಜ್ಞಾನವನ್ನು ಕೊಡು ಅಂತ ಕೇಳಿಕೊಂಡ್ರೆ ಜ್ಞಾನವನ್ನು ಕರುಣಿಸ್ತಾನಂತೆ. ಶಂಖಕ್ಕೆ ಅಭಿಮಾನಿ ಲಕ್ಷ್ಮೀದೇವಿ. ಹೀಗಾಗಿ ಶ್ರೀದೇವಿ ಎಲ್ಲ ವಿದ್ಯೆಗಳಿಗೆ ಅಭಿಮಾನಿನಿ. ಹೀಗಾಗಿ ಎಲ್ಲ ವಿದ್ಯೆಗಳ ಪ್ರಾಪ್ತಿ ಆಗತ್ತೆ. ಯಾವಾಗತ್ತೆ? ಪರಮಾತ್ಮನ ಪಾದಚಿಂತನೆಯನ್ನು ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡು ಶಂಖ ಚಕ್ರಗಳ ಧಾರಣೆಯನ್ನು ಮಾಡೋದರಿಂದಾಗಿ ವಿದ್ಯಾಪ್ರಾಪ್ತಿ ಆಗತ್ತೆ. ಜಪವನ್ನು ಮಾಡಬೇಕು. ಜಪವನ್ನು ಮಾಡಿ ಹಯಗ್ರೀವ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಒಳ್ಳೆಯ ವಿದ್ಯೆಯನ್ನು ಕೊಡಬೇಕು. ನೀನು ಎಲ್ಲ ಋಜುದೇವತೆಗಳಿಗೂ ಉಪದೇಶವನ್ನು ಮಾಡುವಂಥವನು. ಪರಮಾತ್ಮ 100 ಜನ ಋಜುಗಳಿಗೂ ಕೂಡ ಹಯಗ್ರೀವ ರೂಪದಿಂದ ಉಪದೇಶವನ್ನು ಮಾಡ್ತಾನಂತೆ. ಎಲ್ಲ ವೇದಗಳು ಉಪದೇಶವನ್ನು ಮಾಡ್ತಾನೆ, ಪಂಚರಾತ್ರದ ಉಪದೇಶವನ್ನು ಮಾಡ್ತಾನೆ, ಮಹಾಭಾರತದ ಉಪದೇಶವನ್ನು ಮಾಡ್ತಾನೆ. ಎಲ್ಲವನ್ನೂ ಕೂಡ ಹಯಗ್ರೀವ ರೂಪದಿಂದ ಉಪದೇಶಿಸ್ತಾ ಇದ್ದಾನೆ. ಮೂಲ ರಾಮಾಯಣವನ್ನು ಉಪದೇಶಿಸ್ತಾನೆ, ಅದು ಹಯಗ್ರೀವ ರೂಪದಿಂದ. ಹೀಗೆ ಹಯಗ್ರೀವ ರೂಪದಿಂದ ಋಜುದೇವತೆಗಳಿಗೆ ಬ್ರಹ್ಮದೇವರು, ವಾಯುದೇವರು, ಲಾತವ್ಯರು, ಗವ್ಯರು ಅಂತ ಹೇಳಿ ಕಲ್ಕಿಯ ತನಕ 100 ಜನ ಋಜುದೇವತೆಗಳೇನಿದ್ದಾರೆ ಅವರೆಲ್ಲರಿಗೂ ಕೂಡ ನೇರವಾಗಿ ಉಪದೇಶ ಮಾಡುವಂತಹ ರೂಪ ಅದು ಹಯಗ್ರೀವ ರೂಪ. ಹೀಗೆ ಶಾಸ್ತ್ರೋಪದೇಶವನ್ನು ಮಾಡುವಂತಹ ಹಯಗ್ರೀವ ದೇವರ ಪ್ರಾರ್ಥನೆಯನ್ನು ಮಾಡಿದರೆ, ಚಿಂತನೆಯನ್ನು ಮಾಡಿದರೆ ನಮಗೆ ಶಾಸ್ತ್ರದ ಜ್ಞಾನ ಅದು ಉಂಟಾಗ್ತದೆ. ಶಾಸ್ತ್ರ ಸಂಪದ ಮಥೋ ದಾಸ್ಯಾಮಿ. ಹೌದು, ನಾವು ಬರೀ ಶಾಸ್ತ್ರ ಅಧ್ಯಯನ ಮಾಡೋದು, ಪಾದ ಚಿಂತನೆ ಮಾಡೋದು, ಚಕ್ರ ಶಂಖ ಹಚ್ಚಿಕೊಳ್ಳೋದು, ಜಪ ಮಾಡ್ತಾ ಕೊಡೋದು, ಅದರಿಂದ ನಮ್ಮ ಉದರ ಪೂರ್ತಿ ಆಗೋದು ಹೇಗೆ?
ವೃತ್ತಿ ಕಲ್ಪನೆ ಆಗೋದು ಹೇಗೆ? ಜೀವನೋಪಾಯ ಏನು ಅಂತಂದರೆ ದೇವರನ್ನು ನಂಬಿದವರಿಗೆ ಎಂದಿಗೂ ಕಷ್ಟ ಇಲ್ಲ ಅಂತ ಹೇಳ್ತಾರೆ. ಅನನ್ಯಾಸ್ ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಕೃಷ್ಣ ಹೇಳಿದ್ದಾನೆ. ಯಾರೋ ದೃಢವಾದ ಮನಸ್ಸಿನಿಂದ ಅಚಲವಾಗಿ ಪರಮಾತ್ಮನ ಪಾದವನ್ನು ನಂಬಿದ್ದಾರೆ, ಅವರ ಯೋಗಕ್ಷೇಮವನ್ನು ಹೊರುವಂತಹ ಜವಾಬ್ದಾರಿ ನನ್ನದು ಅಂತಾನೆ ಕೃಷ್ಣ ಹೇಳಿರುವಂತಹ ಮಾತು. ನೀವ್ಯಾಕೆ ಚಿಂತೆ ಮಾಡ್ತೀರಿ? ದಾಸ್ಯಾಮಿ ಭಾಗ್ಯೈ ಸಹ, ನಿಮಗೆ ಎಲ್ಲ ಸಂಪತ್ತನ್ನು ನಾನು ಕೊಡುತ್ತೇನೆ. ಅದನ್ನು ಹಯಗ್ರೀವ ದೇವರೇ ಹೇಳ್ತಾ ಇದ್ದಾರೆ. ಹೇಗೆ ಹೇಳ್ತಾ ಇದ್ದಾರೆ? ಕೈಯಲ್ಲಿ ಶಂಖ ಹಿಡಿದಿದ್ದಾನೆ ನೋಡಿ. ಶಂಖಕ್ಕೆ ಲಕ್ಷ್ಮೀದೇವಿ ಅಭಿಮಾನಿನಿ, ಲಕ್ಷ್ಮೀದೇವಿ ಸಂಪತ್ತಿಗೆ ಅಭಿಮಾನಿನಿ. ಹೀಗಾಗಿ ಸಂಪತ್ತಿನ ಪ್ರಾಪ್ತಿಯಾಗ್ತದೆ, ನಿಮಗೆ ಯಾವುದೇ ರೀತಿಯ ಕೊರತೆ ಇಲ್ಲ ಅನ್ನೋದನ್ನು ಹಯಗ್ರೀವ ದೇವರು ತನ್ನ ಕೈಯಲ್ಲಿ ಹಿಡಿದಿರುವಂತಹ ಶಂಖದಿಂದ ತಿಳಿಸಿಕೊಡ್ತಾ ಇದ್ದಾರೆ. ದಾಸ್ಯಾಮಿ ಭಾಗ್ಯೈ ಸಹ ತತ್ವಾನ್ಯಪಿ ಬೋಧಯಾಮಿ. ಅದಾದ ಮೇಲೆ ಶಾಸ್ತ್ರಾಧ್ಯಯನ ಆಯಿತು. ಶಾಸ್ತ್ರಾಧ್ಯಯನ ಆಗ್ತಾ ಇದೆ, ಸಂಪತ್ತು ಬರ್ತಾ ಇದೆ, ಯಾವುದೇ ರೀತಿಯ ಕೊರತೆ ಇಲ್ಲ. ಆದರೆ ಶಾಸ್ತ್ರದ ಮರ್ಮ ತಿಳಿಯಬೇಕಲ್ಲ. ಅಕ್ಷರ ಜ್ಞಾನ ಬೇರೆ, ಅದರ ಮರ್ಮ ಬೇರೆ. ಅದರ ಮರ್ಮ ತಿಳಿಬೇಕಲ್ಲ, ಏನು ಆಂತರ್ಯ ಇದೆ, ಯಾಕೆ ಈ ಉಪನಿಷತ್ತು ಇಂತಹ ಮಾತುಗಳನ್ನು ಹೇಳ್ತಾ ಇದೆ, ಯಾಕೆ ಭಾರತ ಈ ರೀತಿಯಲ್ಲಿ ಹೇಳ್ತಾ ಇದೆ ಅಂತ ಭಾರತ ಆಗಲಿ, ಪಂಚರಾತ್ರ ಆಗಲಿ, ವೇದಗಳಾಗಲಿ ಅದನ್ನು ನಾವು ಚಿಂತನೆ ಮಾಡುವಾಗ ಇದಕ್ಕೆ ಇದೇ ಅರ್ಥ ಹೇಗೆ, ಯಾಕೆ ಈ ಅರ್ಥ, ಅದರ ಸ್ವಾರಸ್ಯ ತಿಳಿಬೇಕು, ಅದರ ಮರ್ಮ ಗೊತ್ತಾಗಬೇಕು. ಅದು ಗೊತ್ತಾಗಬೇಕು ಅಂತಾದರೆ ಪರಮಾತ್ಮನ ಅನುಗ್ರಹ ಬೇಕು. ಪರಮಾತ್ಮನ ಅನುಗ್ರಹ ಇಲ್ಲದೇನೆ ನಮಗೆ ಅದರ ಆಂತರ್ಯ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ದೇವರು ಹೇಳ್ತಾನೆ, ನಾನು ತಿಳಿಸ್ಕೊಡ್ತೇನೆ. ಅದು ಹೇಗೆ? ತತ್ವಾನ್ಯಪಿ ಬೋಧಯಾಮಿ. ಆ ಜ್ಞಾನ ಮುದ್ರೆಯಿಂದ ಪರಮಾತ್ಮ ಹೇಳ್ತಾ ಇದ್ದಾನೆ, ನಾನು ನಿಮಗೆ ತತ್ವೋಪದೇಶವನ್ನು ಮಾಡುತ್ತೇನೆ, ತತ್ವವನ್ನು ತಿಳಿಸಿಕೊಡುತ್ತೇನೆ, ಅದು ನಿಮಗೆ ಅರ್ಥ ಆಗುವಂತೆ ಮಾಡ್ತೇನೆ ಅಂತ ಪರಮಾತ್ಮ ಜ್ಞಾನ ಮುದ್ರೆಯಿಂದ ಅದನ್ನು ಸೂಚಿಸ್ತಾ ಇದ್ದಾನೆ. ಅದರಿಂದೇನು ಜ್ಞಾನ ಬಂತು, ಮುಂದೇನು? ಜ್ಞಾನಕ್ಕೋಸ್ಕರ ಹಂಬಲ ಅನೇಕರಿಗಿದೆ, ಆದರೆ ಅದು ಕೆಲವರಿಗೆ ಮಾತ್ರ. ಅದಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಬೇರೆ ಅಪೇಕ್ಷೆಗಳು ಅನೇಕರಿಗಿರುತ್ತದೆ. ಹೀಗಾಗಿ ಆ ಭಾಗ್ಯಗಳನ್ನು ಕೊಟ್ಟ, ಸರಿ, ಅದೇನಿದ್ರೂ ನಶ್ವರವಾದಂತಹ ಭಾಗ್ಯ, ಶಾಶ್ವತವಾದ ಭಾಗ್ಯ ಪ್ರಾಪ್ತಿ ಆಗಬೇಕಲ್ಲ, ಮೋಕ್ಷ ಆಗಬೇಕಲ್ಲ, ಅಂದರೆ ಅದನ್ನು ಕೊಡ್ತೇನೆ. ತದನು ಪ್ರಾಪ್ಯ ಮದಂಘ್ರಿರ್ಭವೇತ್. ಕೊನೆಯಲ್ಲಿರುವಂಥದ್ದು ಯಾವುದು? ಮತ್ತು ಕಿರುಬೆರಳೆ. ಆ ಕಿರುಬೆರಳು ಪಾದವನ್ನು ತೋರಿಸ್ತಾ ಇದೆ. ನನ್ನ ಪಾದವನ್ನು ಬಂದು ಸೇರ್ತೀರಾ ಅಂದರೆ ಮೋಕ್ಷಕ್ಕೆ ಬರ್ತೀರಾ, ವೈಕುಂಠ ಸ್ಥಾನವನ್ನು ನಿಮಗೆ ನಾನು ನೀಡ್ತಾ ಇದ್ದೇನೆ ಅಂತ ಪರಮಾತ್ಮ ತನ್ನ ಚಿಹ್ನೆಗಳಿಂದ ಹೇಳ್ತಾ ಇರೋದೆಲ್ಲ ಘೋಷಣೆ ಮಾಡ್ತಾ ಇದ್ದಾನಂತೆ. ಅದು ಹೇಗೆ? ಯುದ್ಧದಲ್ಲಿ ನಾನು ಯುದ್ಧಕ್ಕೆ ಸಿದ್ಧನಾಗಿದ್ದೇನೆ ಅಂತ ಶಂಖವನ್ನು ಊದಿ ಘೋಷಣೆ ಮಾಡ್ತಾರೆ ನೋಡಿ. ಯುದ್ಧ ಮುಗಿದ ಮೇಲೆ ಈಗ ಯುದ್ಧ ಮುಗಿದಿದೆ ಅಂತ ಶಂಖವನ್ನು ಊದಿ ಘೋಷಣೆಯನ್ನು ಮಾಡುತ್ತಾರೆ. ಹಾಗೆ ಶಂಖನಾದ ಅದು ಘೋಷಣೆಗೆ ಸಂಕೇತ. ಹೀಗಾಗಿ ಕೈಯಲ್ಲಿ ಶಂಖವನ್ನು ಹಿಡಿದು ಅವನು ಘೋಷಣೆ ಮಾಡ್ತಾ ಇದ್ದಾನೆ. ಇತಿ ಆಘೋಷಯತೀವ ಯಃ ಕರಚಯೈಹಿ. ತನ್ನ ಕೈಯಲ್ಲಿ ಹಿಡಿದಿರುವ ಶಂಖದಿಂದ ಘೋಷಣೆ ಮಾಡಿ ಹೇಳ್ತಾ ಇದ್ದಾನೆ. ಇದು ಬರೀ ಹೇಳ್ತಾ ಇರೋದು ಮಾತ್ರ ಅಲ್ಲ, ಇದು ಶಪಥ ಮಾಡಿ ಹೇಳ್ತಾ ಇರೋದು, ಇದು ಘೋಷಣೆ ಮಾಡಿ ಹೇಳ್ತಾ ಇರೋದು ಅಂತ ಶಂಖವನ್ನು ಕೈಯಲ್ಲಿ ಹಿಡಿಯುವ ಮುಖಾಂತರ ಹಯಗ್ರೀವ ದೇವರು ತಿಳಿಸಿಕೊಡ್ತಾ ಇದ್ದಾನೆ. ಅಂತಹ ಹಯಗ್ರೀವ ದೇವರನ್ನು ನಾವು ಆಶ್ರಯಿಸೋಣ. ಎಷ್ಟು ಸೊಗಸಾಗಿ ಚಿಂತನೆ ನೋಡಿ. ಹಯಗ್ರೀವ ದೇವರ ರೂಪ ಕಣ್ಣು ಮುಂದೆ ಕಟ್ಟುವಂತೆ ವಾದಿರಾಜರು ಅದನ್ನು ಚಿತ್ರಿಸಿದ್ದಾರೆ. 4 ಕೈಗಳಲ್ಲಿ ಧಾರಣೆ ಮಾಡಿರುವ ಆ ಶಂಖ, ಜಪಮಾಲೆ, ಪುಸ್ತಕ, ಜ್ಞಾನಮುದ್ರೆಗಳ ಸ್ವಾರಸ್ಯವನ್ನು ಮನದಟ್ಟು ಮಾಡಿ ತೋರಿಸಿಕೊಡ್ತಾ ಇದ್ದಾರೆ. ಈ ರೀತಿಯಲ್ಲಿ ಹಯಗ್ರೀವ ದೇವರ ಸ್ತೋತ್ರವನ್ನು ಮಾಡಿ ಇಂತಹ ಹಯಗ್ರೀವ ದೇವರನ್ನು ಶ್ರಯೇ ಹಯಮುಖಂ ಶ್ರಾವ್ಯ ಕಾವ್ಯ ಮಾರ್ಗ ಸಮಾಪ್ತಯೇ ಸರಾಗ ಯೋಗಿ ಪೂಗೋಕ್ತ ಸ್ತೋತ್ರ ತೋತ್ರ ವಶಂ ಮಹಃ. ಈ ಕೆಲವು ಕಡೆಗಳಲ್ಲಿ ಹೋಗೋದಕ್ಕೆ ಸಣ್ಣದಾದ ದಾರಿ ಇದೆ, ಕರೆದುಕೊಂಡು ಹೋಗಬೇಕು. ಆವಾಗ ಏನು ಮಾಡ್ತಾರೆ ಅಂದರೆ ಕುದುರೆಗಳನ್ನು ನೇಮಿಸ್ತಾರೆ. ಆ ಕುದುರೆಗಳಿಗೆ ಎಷ್ಟು ಅಭ್ಯಾಸ ಮಾಡಿಸಿರ್ತಾರೆ ಅಂತಂದರೆ ಅದು ಈ ಸ್ಥಳದಿಂದ ಆ ಸ್ಥಳಕ್ಕೆ ಹೋಗಿ ಮುಟ್ತವೆ, ಬೇರೆ ಕಡೆಯಲ್ಲಿ ಹೋಗೋದಿಲ್ಲ. ಬದರಿಗಿಂತ ಮೊದಲು ಗೋವಿಂದ ಘಾಟಿನಲ್ಲಿ ಅಂತಹ ವ್ಯವಸ್ಥೆ ಇವತ್ತಿಗೂ ಕೂಡ ಇದೆ. ಆ ರೀತಿ ಗೋವಿಂದ ಘಾಟಿನಲ್ಲಿ ಆ ಹೆಸರುಗತ್ತೆಗಳಲ್ಲಿ ಕುತ್ಕೊಂಡು ಹೋಗುವಂಥದ್ದಿದೆ.
ಹಾಗೆ ಗಮ್ಯಸ್ಥಾನ ಅದು ಎಲ್ಲಿಯೂ ಬೇರೆ ಕಡೆ ಕರ್ಕೊಂಡು ಹೋಗಲ್ಲ, ಅದು ಗುರಿಯನ್ನು ಮುಟ್ಟಿಸತ್ತೆ. ಯಾಕೆ ಕುದುರೆ ಮೇಲೆ ಹೋಗಬೇಕು? ನಡ್ಕೊಂಡು ಹೋಗ್ಲಿಕ್ಕೆ ಬಹಳ ಕಷ್ಟ, ಆ ದಾರಿ ದುರ್ಗಮ, ಭಾರ ಹೊತ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನು ದಾರಿಯೇ ಬಹಳ ಕಷ್ಟ, ಮತ್ತು ದಾರಿ ಗೊತ್ತಾಗಲ್ಲ, ಎಲ್ಲಿಗೆ ಹೋಗಬೇಕು ಹೇಗೆ ಹೋಗಬೇಕು ಗೊತ್ತಾಗಲ್ಲ, ಶ್ರಮ ಆಗತ್ತೆ, ಗೊತ್ತಿಲ್ಲ. ಅಂತಹ ಸಂದರ್ಭದಲ್ಲಿ ಆವಾಗ ಗುರಿಯನ್ನು ತಲುಪಿಸೋದು, ಶ್ರಮ ಇಲ್ಲದಂತೆ ನಮ್ಮನ್ನು ಗುರಿ ತಲುಪಿಸೋದು ಯಾವುದು ಅಂತಂದರೆ ಆ ಕುದುರೆ. ವಾದಿರಾಜರಂತಾರೆ ನಾವು ಗಟ್ಟಿ ಕುದುರೆ ಹಿಡಿದುಬಿಟ್ಟಿದ್ದೇವೆ ಅಂತಾರೆ. ಈ ಕುದುರೆ ಇದು ನಮ್ಮ ಗುರಿಯನ್ನು ತಲುಪಿಸುತ್ತೆ. ಯಾವುದು ಕುದುರೆ? ನಮ್ಮ ಹಯಗ್ರೀವ ದೇವರೇ. ಈ ಹಯಗ್ರೀವ ದೇವರು ಗುರಿಯನ್ನು ತಲುಪಿಸ್ತಾರೆ ಅಂತನ್ನೋ ವಿಷಯದಲ್ಲಿ ಯಾವುದೇ ಗೊಂದಲ ಇಲ್ಲ, ಯಾವುದೇ ಸಂದೇಹ ಇಲ್ಲ. ಆ ಕುದುರೆ ಬಗ್ಗೆ ಅಷ್ಟು ವಿಶ್ವಾಸ, ಆ ಕುದುರೆ ಬೇರೆ ಎಲ್ಲಿಗೂ ಹೋಗಲ್ಲ, ಆ ಗುರಿಯನ್ನೇ ತಲುಪಿಸುತ್ತೆ. ಆ ರೀತಿಯಲ್ಲಿ ನಮ್ಮ ಹಯಗ್ರೀವ ಇವನು ಗುರಿಯನ್ನು ತಲುಪಿಸ್ತಾನೆ. ಅದಕ್ಕೆ ನಾವೇನು ಮಾಡಬೇಕು? ಅದನ್ನು ಗಟ್ಟಿಯಾಗಿ ಹಿಡಿಬೇಕು. ಕುದುರೆಯನ್ನು ಹಿಡ್ಕೊಂಡ್ರೆ ಮಾತ್ರ ನಾವು ಗುರಿ ತಲುಪಿಸ್ಲಿಕ್ಕೆ ಸಾಧ್ಯ. ಅಲ್ಲೇನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಟ ಆಡಿದರೆ ಪ್ರಪಾತಕ್ಕೆ ಬೀಳಬೇಕು. ಹೀಗಾಗಿ ಈ ಕುದುರೆಯನ್ನು ನಾವು ಸರಿಯಾಗಿ ಹಿಡಿದ್ರೆ ಗುರಿ ತಲುಪ್ತೇವೆ, ಇಲ್ಲ ಅಂತಂದರೆ ಕೆಳಗೆ ಬೀಳುತ್ತೆ. ಈಗ ವಾದಿರಾಜರು ಎಲ್ಲಿಗೆ ಹೋಗಬೇಕಾಗಿದೆ ನೋಡಿ, ಈಗೊಂದು ಕಾರ್ಯ ಆರಂಭ ಆಗಿದೆ. ಏನು? ಕಾವ್ಯ ರಚನೆ. ಶ್ರೀಕೃಷ್ಣನ ಮಹಿಮೆಯನ್ನು, ರುಕ್ಮಿಣೀ ಕೃಷ್ಣರ ಮಹಿಮೆಯನ್ನು ಹೇಳುವಂತಹ ಒಂದು ಕಾವ್ಯದ ರಚನೆ ಆಗಬೇಕಾಗಿ ಆ ಗುರಿ ತಲುಪಬೇಕಲ್ಲ, ಅದರ ಸಮಾಪ್ತಿ ಆಗಬೇಕು. ಅದಕ್ಕೇನು ಮಾಡಬೇಕು? ನಾನು ಕುದುರೆಯನ್ನು ಹಿಡ್ಕೊಂಡಿದ್ದೇನೆ, ನಾನು ಗುರಿ ತಲುಪ್ತೇನೆ ಅಂತಾರೆ ವಾದಿರಾಜರು. ಶ್ರಯೇ ಹಯಮುಖಂ ಶ್ರಾವ್ಯ ಕಾವ್ಯ ಮಾರ್ಗ ಸಮಾಪ್ತಯೇ. ಈ ಕಾವ್ಯದ ದಾರಿ ಅದು ಕೊನೆಗಾಣಬೇಕು. ಅದಕ್ಕಾಗಿ ನಾನು ಈ ಕುದುರೆಯನ್ನು ಹಿಡಿತಾ ಇದ್ದೇನೆ. ಅದು ಎಂತಹ ಕಾವ್ಯ? ಶ್ರಾವ್ಯ ಕಾವ್ಯ. ಶ್ರಾವ್ಯ ಕಾವ್ಯ ಎಲ್ಲರೂ ಕೂಡ ಕೇಳಿ ಆನಂದ ಪಡಬೇಕಾದಂತಹ ಕಾವ್ಯ ಇದು. ಅಂತಹ ಕಾವ್ಯದ ಗುರಿ ತಲುಪೋದಕ್ಕೆ ನಾನು ಈ ಕುದುರೆಯನ್ನು ಹಿಡಿತಾ ಇದ್ದೇನೆ. ಈ ಕುದುರೆ ಅದು ಹಾಗೆ ಎಲ್ರಿಗೂ ಸಿಗೋದಲ್ಲ. ಅದು ಕುದುರೆ ಮೇಲೆ ಕೂತ್ರೆ ಆ ಕಡಿವಾಣ ಗಟ್ಟಿಯಾಗಿ ಹಿಡ್ಕೊಂಡಿರ್ಬೇಕು, ಇಲ್ಲ ಅಂತಾದರೆ ಬೀಳಬೇಕಾಗತ್ತೆ. ಕಡಿವಾಣ ಗಟ್ಟಿಯಾಗಿರ್ಬೇಕಲ್ಲ. ಯಾವುದು ಕಡಿವಾಣ? ಕಡಿವಾಣ ಇಲ್ಲದೇನೆ ಕುದುರೆಯನ್ನು ನಾವು ಹಿಡ್ಕೊಂಡು ಹೋಗ್ಲಿಕ್ಕಾಗಲ್ಲ, ಕಡಿವಾಣ ಬೇಕು. ಯಾವುದು ಕಡಿವಾಣ ಅಂತಂದರೆ ವಾದಿರಾಜರು ಹೇಳ್ತಾರೆ, ಈ ಹಯಗ್ರೀವನಿಗೆ ಇರುವಂತಹ ಕಡಿವಾಣ ಅಂತಂದರೆ ಅದು ಜ್ಞಾನಿಗಳು ಮಾಡಿರುವಂತಹ ಸ್ತೋತ್ರ ಅಂತಾರೆ. ಸರಾಗ ಯೋಗಿ ಪೂಗೋಕ್ತ ಸ್ತೋತ್ರ ತೋತ್ರವಶಂ. ಸರಾಗ ಯೋಗಿ ಪೂಗೋಕ್ತ ಸ್ತೋತ್ರ ತೋತ್ರ. ಯೋಗಿಗಳು ಅವರು ಭಕ್ತಿಯಿಂದ ಹಾಡಿರುವಂತಹ ಪದ್ಯಗಳೇನಿವೆ, ಸ್ತೋತ್ರಗಳೇನಿವೆ, ಆ ಸ್ತೋತ್ರಕ್ಕೆ ಅವನು ವಶನಾಗ್ತಾನೆ. ಅದು ಬಿಟ್ಟು ಹಾಗೆ ದೇವರು ನನಗೆ ವಶ ಆಗಬೇಕು ಅಂತಂದರೆ ಅದು ಸಾಧ್ಯ ಇಲ್ಲ. ಹೀಗಾಗಿ ಅಂತಹ ಸ್ತೋತ್ರಗಳಿಗೆ ವಶನಾಗುವಂತಹ ಹಯಗ್ರೀವ ದೇವರು, ಇಂತಹ ಹಯಗ್ರೀವ ದೇವರನ್ನು ಆಶ್ರಯಿಸ್ತೇನೆ. ಇಲ್ಲಿ ಸ್ವಾರಸ್ಯ ಇದೆ ನೋಡಿ. ಆ ಕುದುರೆಯನ್ನು ಹಿಡ್ಕೊಂಡು ಹೋಗಬೇಕು ಅಂತಾದರೆ ಹಗಲಿನಲ್ಲೇ ಹೋಗಬೇಕು. ಹಗಲಿನಲ್ಲಿ ಹೋದರೆ ಮಾತ್ರ ಸಾಧ್ಯ, ಕತ್ತಲಿನಲ್ಲಿ ಹೋಗ್ಲಿಕ್ಕಾಗಲ್ಲ. ಕುದುರೆನೇ ಹೋಗಲ್ಲ, ಕತ್ತಲಿನ ದಾರಿಯಲ್ಲಿ ಕುದುರೆನೇ ಹೋಗಲ್ಲ. ವಾದಿರಾಜರಂತಾರೆ ನಮಗೆ ಆ ಸಮಸ್ಯೆನೇ ಇಲ್ಲ ಅಂತಾರೆ. ಯಾಕೆ? ಈ ಕುದುರೆನೇ ಬೆಳಕು, ಈ ಕುದುರೆನೇ ಸ್ವತಃ ತೇಜಃಪುಂಜ. ಹಯಮುಖಂ ಸರಾಗಯೋಗಿ ಪೂಗೋಕ್ತ ಸ್ತೋತ್ರ ತೋತ್ರ ವಶಂ ಮಹ. ಇದೇ ಮಹ ಅಂತಂದರೆ ತೇಜಸ್ಸು, ತೇಜಃಪುಂಜ. ಅಂತಹ ಪ್ರಕಾಶ, ಕೋಟಿ ಸೂರ್ಯ ಪ್ರಕಾಶ ಇರುವಂತಹ ಈ ಹಯಗ್ರೀವ ಇವನನ್ನು ಆಶ್ರಯಿಸಿಬಿಟ್ರೆ ಇನ್ಯಾವ ಬೆಳಕಿನ ಅಪೇಕ್ಷೆಯೂ ಇಲ್ಲ. ಅವನನ್ನು ಹಿಡಿದರೆ ಸಾಕು, ನಮಗೆ ದೀಪ ಬೇಕಾಗಿಲ್ಲ, ಬೇರೆ ಬೇಕಾಗಿಲ್ಲ. ಇನ್ನು ಗುರಿ ತಲುಪ್ತೇವೋ ಇಲ್ಲೋ ಅಂತನ್ನುವ ಗೊಂದಲ ಇಲ್ಲ, ಇನ್ನು ನಮಗೆ ಶ್ರಮ ಇಲ್ಲ, ಯಾವುದೇ ರೀತಿಯ ಗೊಂದಲ ಇಲ್ಲ, ಏನಿಲ್ಲ. ಸುಖವಾಗಿ ಶ್ರಮ ಇಲ್ಲದಂತೆ ಅನಾಯಾಸವಾಗಿ ನಾವು ಹೋಗಿ ಆ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ. ಆದರೆ ಒಂದು ಸರಿಯಾಗಿ ನಾವು ಜ್ಞಾನಿಗಳು ಮಾಡಿರುವಂತಹ ಮಾತುಗಳನ್ನು ಅವಲಂಬಿಸಬೇಕು. ಜ್ಞಾನಿಗಳು ಹೇಳಿರುವಂತಹ ಭಗವಂತನ ಚಿಂತನೆಗಳನ್ನು ಬಿಟ್ಟು ನಾವೇ ಏನೋ ಆಲೋಚನೆ ಮಾಡ್ತೇವೆ ಅಂತಂದರೆ ಪ್ರಪಾತಕ್ಕೆ ಬೀಳಬೇಕಾಗತ್ತೆ. ಆದ್ದರಿಂದ ದೇವರ ಬಗ್ಗೆ ವಿಚಾರ ಮಾಡಬೇಕು ಅಂತಾದರೆ ಸರಿಯಾಗಿ ಜ್ಞಾನಿಗಳು ಹೇಳಿರುವಂತಹ ಮಾತುಗಳನ್ನು ಅವಲಂಬಿಸಿ ನಂತರದಲ್ಲಿ ಅದರ ಆಧಾರದಿಂದ ಬೇಕಾದಷ್ಟು ವಿಚಾರ ಮಾಡಬಹುದು. ಆದರೆ ಮುಖ್ಯವಾಗಿ ನಮಗೆ ಆಧಾರವಾಗಿ ಜ್ಞಾನಿಗಳ ಮಾತು ಬೇಕು.
ಜ್ಞಾನಿಗಳು ಎಷ್ಟು ಪದಪದ್ಯಗಳ ರಚನೆಯನ್ನು ಮಾಡಿದ್ದಾರೆ. ಅಂತಹ ಪದಪದ್ಯಗಳನ್ನು ನಾವು ಹೇಳ್ತಾ ಇದ್ದರೆ ಪರಮಾತ್ಮ ಅದಕ್ಕೆ ವಶನಾಗ್ತಾನೆ, ಮೆಚ್ಚುತ್ತಾನೆ, ಅನುಗ್ರಹವನ್ನು ಮಾಡುತ್ತಾನೆ. ಹಾಗೆ ಅನುಗ್ರಹವನ್ನು ಮಾಡುವಂತಹ ಈ ಕುದುರೆಯ ಮುಖನನ್ನು, ಈ ಹಯಗ್ರೀವ ದೇವರನ್ನು ನಾನು ಆಶ್ರಯಿಸ್ತೇನೆ. ಇನ್ನೊಂದು ಇದಕ್ಕೆ ಸ್ವಾರಸ್ಯದ ಅರ್ಥ ಇದೆ. ಇದು ವಾದಿರಾಜರು ಕಾವ್ಯವನ್ನು ರಚನೆ ಮಾಡಲಿಕ್ಕೆ ಹೊರಟಿದ್ದಾರೆ, ಅದಕ್ಕೆ ಈ ಮಾತನ್ನು ಹೇಳ್ತಾರೆ. ಇಲ್ಲಿಗೆ ಮುಗಿತಾ ಈ ಕುದುರೆಯನ್ನು ಆಶ್ರಯಿಸಿದರೆ ಒಂದು ಕಾವ್ಯ ರಚನೆ ಆಯಿತು ಅಂದರೆ, ಕುದುರೆಯನ್ನು ಆಶ್ರಯಿಸಿದರೆ ಅಲ್ಲಿಗೆ ಗುರಿ ತಲುಪಿ ಮುಗಿದು ಹೋಯಿತು ಕೆಲಸ, ಅಷ್ಟೇನಾ? ಮತ್ತು ಉಳಿದವರು ಏನು ಮಾಡಬೇಕು? ನಾವು ಯಾರು ಕಾವ್ಯ ರಚನೆ ಮಾಡಲಿಕ್ಕೆ ಹೊರಟಿಲ್ಲ, ನಾವೇನು ಮಾಡಬೇಕು? ನಮಗೆ ಹಾಗಾದರೆ ಈ ಕುದುರೆ ಮುಖ ಬೇಡವಾ, ಹಯಗ್ರೀವ ದೇವರು ಬೇಡವಾ ನಮಗೆ ಅಂತಂದರೆ, ಶ್ರಾವ್ಯ ಕಾವ್ಯ ಮಾರ್ಗ ಸಮಾಪ್ತಯೇ, ಅದಕ್ಕೂ ಅದೇ ಉತ್ತರ. ಏನು ಅಂತಂದರೆ, ಒಂದು ಕಾವ್ಯ ಮುಗಿಲಿಕ್ಕೆ ಈ ಹಯಗ್ರೀವ ದೇವರು ಅಂತ ಅಷ್ಟೇ ಅರ್ಥ ಅಲ್ಲ. ಶ್ರಾವ್ಯ ಕಾವ್ಯ ಮಾರ್ಗ. ಶ್ರಾವ್ಯ ಅಂತಂದರೆ ಶ್ರವಣದಿಂದ ಸಿಗುವಂತಹ ಮಾರ್ಗ ನೋಡಿ. ಶ್ರವಣದಿಂದ ಸಿಗುವಂತಹ ಮಾರ್ಗ. ಶ್ರವಣದಿಂದ ಯಾವ ಮಾರ್ಗ ಸಿಗಲಿಕ್ಕೆ ಸಾಧ್ಯ? ಮೋಕ್ಷ ಮಾರ್ಗ ಸಿಗತ್ತೆ. ಅದು ಶ್ರವಣದಿಂದ ಸಿಗುವಂತಹ ಮಾರ್ಗ. ಅದು ಕಾವ್ಯ ಮಾರ್ಗವೂ ಹೌದು. ಕಾವ್ಯ ಮಾರ್ಗ ಅಂತಂದ್ರೆ ಏನು? ಕವಿಗಳು ಹೊಂದುವಂತಹ ಮಾರ್ಗ. ಕವಿ ಅಂತಂದ್ರೆ ಏನು? ಜ್ಞಾನಿಗಳು ಹೋಗುವ ಹಾದಿ. ಯಾರೋ ಅಜ್ಞಾನಿಗಳು ಹೋಗುವಂತಹ ಹಾದಿ ಅಲ್ಲ, ಜ್ಞಾನಿಗಳು ಸಾಗುವಂತಹ ಹಾದಿ. ಯಾವ ಹಾದಿ? ಮೋಕ್ಷದ ಹಾದಿ. ಆ ಮೋಕ್ಷದ ಹಾದಿಯ ಸಮಾಪ್ತಿ ಅಂದರೆ ಅದು ಕೊನೆಗಾಣಬೇಕು ಅಂತ ಅರ್ಥ ಅಲ್ಲ. ಆಪ್ತಿ, ಚೆನ್ನಾಗಿ ಅದನ್ನು ಹೊಂದಬೇಕು. ಆಪ್ತಿ, ಚೆನ್ನಾಗಿ ಅದನ್ನು ಹೊಂದಬೇಕು. ಆ ಹಾದಿಯಲ್ಲಿ ನಾವು ಸಾಗಬೇಕು. ಜ್ಞಾನಿಗಳು ಸಾಗುವಂತಹ ಹಾದಿಯಲ್ಲಿ ನಾವು ಸಾಗಬೇಕು ಅಂತಾದರೆ ಅದನ್ನು ಹೊಂದಬೇಕು. ನಾವು ಅಡ್ಡದಾರಿ ಹಿಡಿದು ಎಲ್ಲಿಗೋ ಹೋಗೋದಲ್ಲ, ನಾವು ಹೆದ್ದಾರಿಯಲ್ಲೇ ಹೋಗಬೇಕು. ಜ್ಞಾನಿಗಳು ಹೋಗುವಂತಹ ಹೆದ್ದಾರಿಯಲ್ಲಿ ನಾವು ಹೋಗಬೇಕು, ಆವಾಗ ನಾವು ಗುರಿ ತಲುಪಲಿಕ್ಕೆ ಸಾಧ್ಯ. ಆ ದಾರಿಯಲ್ಲಿ ಹೋಗಬೇಕು ಅಂತಾದರೆ ಅದಕ್ಕೆ ನಮಗೆ ಹಯಗ್ರೀವನ ಅನುಗ್ರಹ ಬೇಕು. ಆ ಹಯಗ್ರೀವನ ಅನುಗ್ರಹ ಇತ್ತು ಅಂತಾದರೆ ಮೋಕ್ಷ ಮಾರ್ಗದಲ್ಲಿ ನಾವು ಸುಖವಾಗಿ ಸಾಗಿ ನಾವು ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ. ಈ ರೀತಿಯಲ್ಲಿ ವಾದಿರಾಜರು ಹಯಗ್ರೀವ ದೇವರ ಪ್ರಾರ್ಥನೆಯನ್ನು ಮಾಡಿ, ಹಯಗ್ರೀವ ದೇವರನ್ನು ನಂಬಿದರೆ ಆವಾಗ ಯಾವುದೂ ಕೂಡ ಕಷ್ಟ ಇಲ್ಲ ಅನ್ನೋದನ್ನು ಕೂಡ ಹೇಳಿ, ನಂತರದಲ್ಲಿ ರುಕ್ಮಿಣೀದೇವಿಯ ಸ್ತೋತ್ರವನ್ನು ಮಾಡುತ್ತಾರೆ.